ಹಾಯ್ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಂತ ರೀಸನಿಂಗ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಅದೇ ತರ ಇನ್ನ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿಯೊಂದೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ, ಹಾಗಿದ್ರೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದಕ್ಕಿಂತ ಮುಂಚಿತವಾಗಿ ಈಗ ನೋಡ್ರಿ ಆರ್ ಆರ್ ಬಿ NTPC ಎಕ್ಸಾಮ್ ಕಾಲ್ಫಾರ್ಮ್ ಆಗಿದೆ. ಸೊ NTPC ನ ಯಾರ್ಯಾರು ಅಪ್ಲೈ ಮಾಡಿಲ್ಲಲ್ಲ ಅಪ್ಲೈ ಮಾಡ್ರಿ. ಅದೇ ರೀತಿ ಅಂಡರ್ ಗ್ರಾಜುಯೇಷನ್ ಕೂಡ ಇದೆ, ಗ್ರಾಜುಯೇಷನ್ ಅಂಡ್ ಅಂಡರ್ ಗ್ರಾಜುಯೇಷನ್ ಎರಡು ಮಂದಿಗಿದೆ. ಸೊ ಅದಕ್ಕಾಗಿ ಅಪ್ಲಿಕೇಶನ್ ಅಪ್ಲೈ ತುಂಬ್ರಿ. ಅಟ್ ಲೀಸ್ಟ್ ನಾವು ಎಕ್ಸಾಮ್ ಸೆಲೆಕ್ಷನ್ ಆಗ್ತೇವೆ ಇಲ್ಲೋ ಸೆಕೆಂಡರಿ ಒಂದ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೂ ಆಗೇ ಆಗುತ್ತೆ ರೀ. ಓಕೆ, ಸೊ ಹಾಗಿದ್ರೆ ತಡ ಮಾಡೋದು ಬೇಡ್ರಿ, ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ಓಕೆ ನೋಡ್ರಿ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನೈತಿ. ಓಕೆ ನೋಡ್ರಿ, 10,400 ಇದೆ ಮತ್ತೆ ಸಮಾಂತರ 15 ಅನುಪಾತ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ಹಾಗಿದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಅಂಕಿ ಯಾವ್ದು ಬರ್ತೈತೆ ಅಂತ ನಾವು ಏನ್ ಮಾಡ್ಬೇಕ್ರಿ, ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗಿದ್ರೆ 10 ಇದ್ದಿದ್ದ 400 ಹೆಂಗಾಯ್ತು ಅದನ್ನ ವಿಚಾರ ಮಾಡ್ಬೇಕು. 10 ಇದ್ದಿದ್ದ 400 ಹೆಂಗಾಯ್ತು ಅಂತ ವಿಚಾರ ಮಾಡ್ಬೇಕು ಈಗ. ಸೊ ಹಾಗಿದ್ರೆ 10 ಇದ್ದಿದ್ದ 400 ಹೆಂಗಾಗಿತ್ತು ಅಂದ್ರೆ 10 ಇಂಟು 2 ಮಾಡ್ರೆ ಎಷ್ಟು ಬರುತ್ತೆ ಆನ್ಸರ್ 20 ಅಂತ ಬರುತ್ತೆ. ಹಾಗಿದ್ರೆ 20 ಬಂದ್ರೆ 20ರ ವರ್ಗ ಎಷ್ಟು ಅಂದ್ರೆ 400, 20ರ ವರ್ಗ ಎಷ್ಟು 400 ಅಂತ ಬರುತ್ತೆ. ಸೊ ಅದೇ ತರ ಈಗ 15 ನೋಡ್ರಿ, 15ನ್ನ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕ್ರಿ, ಡಬಲ್ ಅಂತ ಮಾಡ್ಬೇಕು. 15ನ್ನ ಏನ್ ಮಾಡ್ಬೇಕ್ರಿ, ಡಬಲ್ ಮಾಡ್ಬೇಕು. 15ನ್ನ ಡಬಲ್ ಮಾಡ್ರೆ ಎಷ್ಟು ಬರುತ್ತೆ 30. ಹಾಗಿದ್ರ 30ರ ವರ್ಗ ಎಷ್ಟ್ರಿ 900, 30ರ ವರ್ಗ ಎಷ್ಟ್ರಿ 900 ಬರುತ್ತೆ. ಸೊ ಹಾಗಿದ್ರ ನಮ್ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ್ದ್ರಿ, ಆಪ್ಷನ್ ನಂಬರ್ ಸಿ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಒನ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಓಕೆ ನೋಡ್ರಿ, ಸೆಕೆಂಡ್ ಒನ್, ಇನ್ ದ ಗಿವನ್ ಫಿಗರ್ ಫೈಂಡ್ ದಿ ಆಡ್ ಒನ್ ಔಟ್ ಅಂತ ಕೇಳ. ಸೊ ಈ ತರ ಕ್ವಶನ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ರಿ, ಸೇಮ್ ಅದೇ ಟೈಪ್ ಆಗಿದೆ. ಸೊ ಇಲ್ಲಿ ಏನ್ ಕಾಣತಾವ್ರಿ, ನಮ್ಗೆ ಜಸ್ಟ್ ಲೈನ್ಸ್ ಗಳ ಕಾಣತಾವ. ಏನ್ರಿ, ಜಸ್ಟ್ ಲೈನ್ಸ್ ಗಳ ಕಾಣತಾವ. ಓಕೆ, ಸೊ ಲೈನ್ಸ್ ಗಳ ಕಾಣತಾವ ಅಂದ್ರೆ ನೋಡ್ರಿ, ಇಲ್ಲಿ ಯಾವುದೋ ಒಂದ್ ಇದ್ರೊಳಗ ಲೈನ್ ಗಳ ಎಲ್ಲತ್ರ ಕಾಮನ್ ಆಗಿದೆ, ಒಂದ್ ತ್ರೋ ಏನೋ ಲೈನ್ ಜಾಸ್ತಿ ಅಥವಾ ಕಡಿಮೆ ಇರ್ತಾವ. ಸೊ ಹಾಗಿದ್ರೆ ಅದು ಯಾವ್ದಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಲೈನ್ ಬಂದ್ರೆ ಸೈಡ್. ಸೊ ನೋಡ್ರಿ, ಇಲ್ಲಿ ಇದು ಒಂದು ಲೈನ್, ಒಂದು, ಇದು 2, 3, 4, ಇದೊಂದು ಬಂದಿದೆ 5. ಓಕೆ, 5 ಲೈನ್ ಆಗ ಟೋಟಲ್ ಆಗಿ 5 ಲೈನ್. ಇಲ್ಲಿ ನೋಡ್ರಿ, ಇದು 1, 2, 3, 4. ಇಲ್ಲಿ ನೋಡ್ರಿ 1, 2, 3, 4. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಇದು 1, 2, 3, 4. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಇದ್ರೊಳಗೂ ಕೂಡ ಟೋಟಲ್ ಆಗಿ 4 ಲೈನ್ ದವು, ಇದ್ರಗೂ ಕೂಡ 4 ಲೈನ್ ದವು, ಇದ್ರಗೂ ಕೂಡ ಎಷ್ಟವ್ರಿ 4 ಲೈನ್ಸ್ ತಾವ. ಬಟ್ ಇದ್ರಾಗ ಮಾತ್ರ ಇಲ್ಲವ್ರಿ 5 ಲೈನ್ಸ್ ತಾವ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇದ್ರೊಳಗೆ ತಪ್ಪಾಗಿರೋದು ಕಂಡಿಡಿ ಅಂದರು. ಸೊ ಹಾಗಿದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಇಂಥ ಡಯಾಗ್ರಾಮ್ ಮ್ಯಾಗ ಅಂದ್ರೂ ಹೇಳ್ತೀನಿ ಪಕ್ಕ 100% ಆಗಿ SSC ಅಲ್ಲಿ ಕೇಳೇ ಕೇಳ್ತಾರೆ ಕ್ವಶನ್. ಓಕೆ, ಆಡ್ ಒನ್ ಔಟ್ ಮಾಡಂತ ಕೇಳೇ ಕೇಳ್ತಾರೆ, ಡಯಾಗ್ರಾಮ್ ರಿಲೇಟೆಡ್ ಅಥವಾ ಎಂಬೆಡೆಡ್ ಇದು ಕೇಳ್ತಾರೆ. ಓಕೆ, ಇವೆಲ್ಲ ಸಿಂಪಲ್ ಆಗಿರ್ತಾವ್ರಿ, ಇದ್ರಾಗ ಮಾತ್ರ ಯಾವುದೇ ರೀತಿಯಾದಂತ ಕ್ವಶನ್ ಗಳನ್ನ ಮಿಸ್ ಮಾಡಬಾರ್ದು. ಓಕೆ, ನಾವೆಲ್ಲರೂ ಇಂಥದ್ರೊಳಗ ಮಿಸ್ ಮಾಡಿದ್ವಿ ಅಂದ್ರೆ 100% ನಮ್ಮ ಎಕ್ಸಾಮ್ ಕಟ್ಟಪ್ ಒಳಗೆ ನಾವು ಕುಣಿಸ್ಬೇಕಾದ್ರೆ ನಮ್ಮ ಹೆಸರ ವೆರಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಯಾಕಂದ್ರೆ ನಾವು ಕಾಂಪಿಟೇಷನ್ ಬೀಳೋದು ಎಲ್ಲಿ ಕಾಂಪಿಟೇಷನ್ ಬೀಳುತ್ತಂದ್ರಿ, ಡಿಫಿಕಲ್ಟ್ ಕ್ವಶನ್ ನಮ್ದು ಕಾಂಪಿಟೇಷನ್ ಬೀಳಬೇಕು. ಓಕೆ, ಸೊ ಹಾಗಿದ್ದಾಗ ನಾವು ಈಸಿ ಕ್ವಶನ್ ಗಳನ್ನ ತಪ್ಪು ಮಾಡಿಬಿಟ್ರೆ ಈಗ ಬರೀ 0.5 ಆಗದ ನಿಮ್ಗೆ ಮಾರ್ಕ್ಸ್ ಹೋಗ್ತಿರ್ತದೆ. ಸೊ ಅಂತ ಟೈಮ್ದಾಗ ಏನ್ ಆಗ್ಬಾರ್ದು ಅಂದ್ರೆ ಇಂಥ ಕ್ವಶನ್ ಗಳನ್ನ ನಾವು ತಪ್ಪು ಮಾಡಿದ್ವಿ ಅಂದ್ರೆ ನಮ್ದು 100% ಆಗಿ ಡೌನ್ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಈ ಕ್ವಶನ್ ಗಳನ್ನ ಟಿಕ್ ಮಾಡುವಾಗ ಒಂದ್ ಸಲ ಅಲ್ಲ 2 ಸಲ ವಿಚಾರ ಮಾಡಿ ಟಿಕ್ ಮಾಡ್ಬೇಕು. ಇದಕ್ಕೇನು ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಹೇಳ್ಬೋದ್ರಿ ಆನ್ಸರ್. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ. ಇನ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅ ಪಾರ್ಟ್ ಆಫ್ ದಿ ಫಿಗರ್ ಇಸ್ ಮಿಸ್ಸಿಂಗ್, ಫೈಂಡ್ ಔಟ್ ದ ಗಿವನ್ ಆಪ್ಷನ್ ABCD, ರೈಟ್ ದ ಫಿಗರ್ ಫಿಟ್ ಇನ್ ದಿ ಮಿಸ್ಸಿಂಗ್ ಕ್ವಶನ್ಸ್ ಅಂತ ಫಿಗರ್ ಅಂತ ಕೊಟ್ಟ. ಸೊ ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಇದ್ರ 4 ಪಾರ್ಟ್ ಮಾಡ್ಯಾರ. ಫಸ್ಟ್ ಒನ್ ರೀ, ಇದು ಫಸ್ಟ್ ಒನ್, ಇದು ಸೆಕೆಂಡ್ ಪಾರ್ಟ್, ಇದು ಥರ್ಡ್ ಪಾರ್ಟ್. ಹಾಗಿದ್ರೆ ಇಲ್ಲಿ ಬರಬೇಕಾಗಿರುವಂತ ಕ್ವಶನ್ ಮಾರ್ಕ್ ದಲ್ಲಿ ಬರಬೇಕಾಗಿರುವಂತ ಪಾರ್ಟ್ ಯಾವುದು ಅಂತ ಕೇಳಿದ. ಸೊ ಇಲ್ಲಿ ನೋಡ್ರಿ ಸಿಂಪಲ್ ಆಗಿದೆ. ಸೊ ನನ್ನ ಡೈಗ್ರಾಮ್ ಯಾವ ತರ ಬರ್ಬೇಕಂದ್ರೆ ಇಲ್ಲಿ ಈ ಕಡೆ ದೊಡ್ಡ ಬಾವು ಇರಬೇಕ್ರಿ, ಈ ತರ ಇದ್ದರೆ ಡೈಗ್ರಾಮ್ ಅಲ್ಲಿ ಜಸ್ಟ್ ನೋಡ್ಬೇಕಷ್ಟೇ. ಈಗ ಆಪ್ಷನ್ ಎ ದಾಗಿದೆ, ಆಪ್ಷನ್ ಬಿ ದಾಗಿಲ್ಲ, ಆಪ್ಷನ್ ಡಿ ದಾಗೂ ಇಲ್ಲ, ಆಪ್ಷನ್ ನಂಬರ್ ಸಿ ಅಥವಾ ಎ ದಾಗ 2 ತರ ಒಂದಿರ್ಬೇಕು ಈಗ. ಓಕೆ, ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಈಗ ಒಂದರನ್ನ ನಾನು ಕಂಪೇರ್ ಮಾಡಿದ್ರೆ ಒಳಗೆ ಏನ್ ಬಂದೈತ್ರಿ, ಟ್ರಯಾಂಗಲ್ ಅಂತ ಬಂದೈತಿ. ಕರೆಕ್ಟ್ ರೀ. ಹಾಗಿದ್ರೆ ಇಲ್ಲಿ ಈ ಡೈಗ್ರಾಮ್ ಅನ್ನ ನಾ ಏನ್ ಮಾಡೋದಂದ್ರೆ ಇಲ್ಲಿ ಬಂದ ಸೆಟ್ ಮಾಡೋದು.
ಈ ಡಯಾಗ್ರಾಮ್ ಅನ್ನ ಇಲ್ಲಿ ಬಂದ ಸೆಟ್ ಮಾಡೋಣ. ಕರೆಕ್ಟ್ ರೀ. ಸೊ ಇಲ್ಲಿದ್ದಾಗ ಈ ತರ ಡಯಾಗ್ರಾಮ್ ಬರೋದು. ಹಾಗಿದ್ರೆ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ಬಂದಿದ್ದ ಭಾಗ ಎಲ್ಲಿ ನಮ್ದ ಇಲ್ಲಿ ತರ. ಸೊ ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ನೆಕ್ಸ್ಟ್ ಇದಾದ ನಂತರ ಸೆಂಟರ್ ಆಗಿ ಒಂದು ಲೈನ್ ಬಂದಿದೆ. ಸೆಂಟರ್ದಾಗ ಏನಾಗಿದ್ರಿ, ಒಂದು ಲೈನ್ ಬಂದಿದೆ. ಈ ತರ ಸೆಂಟರ್ ಆಗಿ ಒಂದು ಲೈನ್ ಬಂದಿದೆ. ಒಂದು ಲೈನ್ ಬಂದಿದೆ. ಓಕೆ, ಈ ತರ ಲೈನ್. ಹಾಗಿದ್ರೆ ಈ ಲೈನ್ ಬಂದಿರುವಂತ ನಂಬರ್ ಇಲ್ರಿ, ಇಲ್ಲಿ 2 ಲೈನ್ ಬಂದಿದೆ. ಸೊ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ಹಾಗಿದ್ರೆ ಕರೆಕ್ಟ್ ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಇಲ್ಲ ಬರೀ ಒಂದಕ್ಕ ಲೈನ್ ಬಂದಿದೆ. ಕರೆಕ್ಟ್ ರೀ, ಒಂದಕ್ಕ ಲೈನ್ ಬಂದೈತಿ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಓಕೆ, ನೋಡ್ರಿ, ಐಡೆಂಟಿಫೈ ದಿ ಡಯಾಗ್ರಾಮ್ ದ ಬೆಸ್ಟ್ represent the relationship among the given classes ಅಂತ ಕೇಳ. ಸೊ ನೋಡ್ರಿ, ಇಂಥ ಕ್ವಶನ್ಸ್ ಈಗ ಸಿಲೋಲಿಸಮ್ ಅಂತ ಕರೀತಾರೆ. ಸಿಲೋಲಿಸಮ್ ಅಂತ ಹೇಳಿ. ಈ ಸಿಲೋಲಿಸಮ್ದಾಗ ಏನಂದ್ರಿ, ಒಂದೊಂದ್ಸಲ ಡಯಾಗ್ರಾಮ್ ದಾಗ ಕೊಟ್ಟಿರ್ತಾರ, ಬಟ್ ನಮ್ಗ ಯಾವ ತರ ಈ ಕಾಲೇಜ್ ಯೂನಿವರ್ಸಿಟಿ ಸ್ಟೂಡೆಂಟ್, ಆಮೇಲೆ ನೆಕ್ಸ್ಟ್ ಸ್ಟೂಡೆಂಟ್, ಕ್ಲಾಸು, ಟೀಚರು, ಈ ತರ ಕೊಟ್ಟಿರ್ತಾರ. ಇವು ಆಪ್ಷನ್ ದಾಗ ಕೊಟ್ಟಿರ್ತಾರ, ಡಯಾಗ್ರಾಮ್ ಮೇಲ್ ಕೊಟ್ಟಿರ್ತಾರ. ಸೊ ಈಗ ಏನ್ ಮಾಡ್ಯಾರ್ರಿ, ಕಾಲೇಜು ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಕೊಟ್ಟಾರ. ಸೊ ನಮಗೇನ್ ಕೇಳ್ಯಾರ್ರಿ, ಡಯಾಗ್ರಾಮ್ ದಾಗ ಇದ್ದದನ್ನ ಕೇಳ್ಯಾರ. ಡಯಾಗ್ರಾಮ್ ದಾಗ ಇದ್ದದನ್ನ ಕೇಳಿದಾರ. ಸೊ ನೋಡ್ರಿ, ಒಂದ್ ಸೆಕೆಂಡ್. ಸೊ ಈಗ ಕಾಲೇಜ್ ಯೂನಿವರ್ಸಿಟಿ ಸ್ಟೂಡೆಂಟ್ ಕೊಟ್ಟಾರ. ಸೊ ಇವ್ ರಿಲೇಷನ್ ಇಲ್ಲಿ ಡಯಾಗ್ರಾಮ್ ಪ್ರಕಾರ ಯಾವ ತರ ಓಪನ್ ಆಗೈತೆ ಅಂತ ನೋಡ್ರಿ. ಫಸ್ಟ್ ಆಪ್ಷನ್ ದಾಗ ಏನ್ ಕೊಟ್ಟಾರ, ಫಸ್ಟ್ ಒಳಗ ಒಂದ್ ಸೆಕೆಂಡ್ ರೀ, ಚಾರ್ಜರ್ ಪಿನ್ ಹಾಕ. ನೋಡ್ರಿ, ಫಸ್ಟ್ ಡಯಾಗ್ರಾಮ್ ಯಾವ ತರ ಇದೆ, 3 ಸೊಕಟೆ ಕೊಟ್ಟಿದ್ದಾರೆ. 3 ಸೊ ಈಗ ನೆಕ್ಸ್ಟ್ ಒಳಗ ಒಂದೊಳಗ ಕಂಬೈನ್ ಕೊಟ್ಟಿದ್ದಾರೆ. ಕರೆಕ್ಟ್ ರೀ, 3 ಕಂಬೈನ್ ಮಾಡಿದ್ದಾರೆ. ನೆಕ್ಸ್ಟ್ ಜಸ್ಟ್ ಎರಡು ಮಾತ್ರ ಮಾಡಿದಾರ. ನೆಕ್ಸ್ಟ್ ಒಂದ ಸಪ್ರೇಟ್ ಆಗಿ. ಸೊ ನೆಕ್ಸ್ಟ್ ಡಿ ಆಪ್ಷನ್ ಮಾಡ್ಯಾರ, ಒಂದ್ರೊಳಗ ಒಂದನ್ನ ಅಪ್ಲೈ ಮಾಡ್ಯಾರ, ನೆಕ್ಸ್ಟ್ ಒಂದ ಸಪ್ರೇಟ್ ಮಾಡಿದಾರೆ. ಕರೆಕ್ಟ್ ರೀ. ಸೊ ಹೀಗಿದ್ದಾಗ ಇಲ್ಲಿ ನಮಗ ಕಾಲೇಜ್ ಯೂನಿವರ್ಸಿಟಿ ಸ್ಟೂಡೆಂಟ್ ಬಗ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ಇನ್ನೊಂದ್ಸಲ ಹೇಳ್ತೀನಿ. ಸಾರಿ, ಸ್ವಲ್ಪ ಚಾರ್ಜ್ ಇಲ್ಲಿ ಇದನ್ನಿತ್ತು, ಪ್ರಾಬ್ಲಮ್ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ಕಾಲೇಜ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಕೊಟ್ಟಾಗ ನಮ್ಮ ತಲೆಗೆ ಏನ್ ಬರ್ಬೇಕ್ರಿ, ಯೂನಿವರ್ಸಿಟಿಯಿಂದ ಕಾಲೇಜ್ ಸಂಬಂಧ ಇರುತ್ತೆ, ಕಾಲೇಜ್ ದಿಂದ ಸ್ಟೂಡೆಂಟ್ ಸಂಬಂಧ ಇರುತ್ತೆ. ಕರೆಕ್ಟ್ ರೀ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಡಯಾಗ್ರಾಮ್ಗಳ ಸ್ಟಾರ್ಟಿಂಗ್ ಏನ್ ಕೊಟ್ಟಾರೆ, 3 ಆಪ್ಷನ್ ಬೇರೆ ಬೇರೆ ಕೊಟ್ಟಾರ. ಕರೆಕ್ಟ್ ಅಲ್ರಿ. ಸೊ 3 ಬೇರೆ ಬೇರೆ ಕೊಟ್ಟಾರ ಅಂದ್ರೆ ಕಾಲೇಜ್, ಯೂನಿವರ್ಸಿಟಿ, ಸ್ಟೂಡೆಂಟ್, 3ಕ್ಕೂ ಡಿಫ್ರೆನ್ಸ್ ಏತ್ ಅಂತ ಹೇಳ್ಯಾರ. 3ಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಬರಂಗಿಲ್ಲ. ಓಕೆ, ಕಾಲೇಜ್ ದಿಂದ ಯೂನಿವರ್ಸಿಟಿಗೆ ಏನು ಸಂಬಂಧ ಇಲ್ಲ, ಯೂನಿವರ್ಸಿಟಿಯಿಂದ ಸ್ಟೂಡೆಂಟ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅಂತ ಹೇಳಿದಾರೆ. ಕರೆಕ್ಟ್. ಸೊ ಹಾಗಿದ್ರೆ ನೋಡ್ರಿ, ಯೂನಿವರ್ಸಿಟಿ, ಕಾಲೇಜ್, ಸ್ಟೂಡೆಂಟ್ 3ಕ್ಕೂ ಸಂಬಂಧ ಇದೆ. ಯಾಕಂದ್ರೆ ಯೂನಿವರ್ಸಿಟಿಯಿಂದನ ಕಾಲೇಜ್ ಆಗತ್ತ. ಓಕೆ, ಯೂನಿವರ್ಸಿಟಿ ಇದ್ದಾಗ ಮೇನ್ ಒಂದು ಯೂನಿವರ್ಸಿಟಿ ಇರುತ್ತೆ. ಈಗ ನಮ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ ಅಂತ ಅನ್ಕೋರ, ಅಥವಾ KUD ಯೂನಿವರ್ಸಿಟಿ ಇದೆ ಅಂತ. ಆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗ ಎಷ್ಟು ಕಾಲೇಜ್ಗಳು ಬರ್ತಾವ್ರಿ, ಎಷ್ಟೋ ಎಲ್ಲಾ ಬೆಳಗಾವಿ ಡಿಸ್ಟ್ರಿಕ್ಟ್ ದಾಗ ಎಷ್ಟು ಕಾಲೇಜ್ ಇದಾವಲ್ಲ, ಅವೆಲ್ಲ ಕಾಲೇಜ್ಗಳು ಬರ್ತಾವ. ಕರೆಕ್ಟಾ. ಸೊ ಆ ಕಾಲೇಜ್ದಾಗ ಇರುವಂತ ಪ್ರತಿ ಒಂದೊಂದು ಕಾಲೇಜಾಗ ಇಲ್ಲಂದ್ರು ಎಷ್ಟೋ ಜನ ಸ್ಟೂಡೆಂಟ್ ಇರ್ತಾರ. ಅವರೆಲ್ಲ ಕಾಲೇಜಿಂದ ಸ್ಟೂಡೆಂಟ್ ಸಂಬಂಧ ಬರ್ತಾರ. ಕರೆಕ್ಟ್ ಅಲ್ರಿ, ಕಾಲೇಜಿಂದ ಸ್ಟೂಡೆಂಟ್ ಸಂಬಂಧ ಬರ್ತಾರ. ಸೊ ಹೀಗಿದ್ದಾಗ ಇವು 3 ಮಂದಿ ಬೇರೆ ಬೇರೆ ಅಂತ ಕೊಟ್ಟಾರ. ಇದಕ್ಕ ಏನು ಸಂಬಂಧ ಇಲ್ಲ ಅಂತ, 3ಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅಂತ ಕೊಟ್ಟಾರ. ಹಾಗಿದ್ರೆ ಒಂದೇ ಆಪ್ಷನ್ ಅಂತೂ ಆಗಂಗಿಲ್ರಿ. ಕರೆಕ್ಟ್ ರೀ. ಸೊ ಅದೇ ತರ ಇನ್ ಸೆಕೆಂಡ್ ಆಪ್ಷನ್ ಬರ್ರಿ, ಸೆಕೆಂಡ್ ಆಪ್ಷನ್ ಬಿಡ್ರಿ, ಥರ್ಡ್ ಆಪ್ಷನ್ ಬರ್ರಿ. ಓಕೆ, ಥರ್ಡ್ ಆಪ್ಷನ್ ದಾಗ ಫಸ್ಟ್ ನೋಡ್ರಿ, ನಾನು ಇದ್ದವ ಇವೆರಡು. ಫಾರ್ ಎಕ್ಸಾಂಪಲ್, ಫಸ್ಟ್ ಒಂದು ಕಾಲೇಜ್, ಯೂನಿವರ್ಸಿಟಿ, ಎರಡು ಒಂದೊಂದು ಸಂಬಂಧ. ಇದು ಒಂದು ಕಾಲೇಜ್, ಇದೊಂದು ಯೂನಿವರ್ಸಿಟಿ, ಇವೆರಡಕ್ಕೂ ಸಂಬಂಧ. ಓಕೆ, ಕರೆಕ್ಟ್. ಸೊ ನೆಕ್ಸ್ಟ್ ಕಾಲೇಜ್, ಯೂನಿವರ್ಸಿಟಿ, ಸ್ಟೂಡೆಂಟ್, ಯೂನಿವರ್ಸಿಟಿ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಇದು ರಾಂಗ್ ಅಲ್ರಿ, ಇದು ಕೂಡ ಆನ್ಸರ್ ಬರಂಗಿಲ್ಲ. ಯಾಕಂದ್ರೆ ಕಾಲೇಜ್, ಯೂನಿವರ್ಸಿಟಿ ಇದ್ದಾಗ ಅಲ್ಲಿ ಒಳಗ್ ಸ್ಟೂಡೆಂಟ್ ಇದ್ರನ್ನ ಆಗೋದಲ್ರಿ. ಸೊ ಇದು ಕೂಡ ಆನ್ಸರ್ ಬರಂಗಿಲ್ಲ. ಸೊ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಇದೆ. ಓಕೆ, ಇದೊಂದ ದೊಡ್ಡದೊಂದ ಯೂನಿವರ್ಸಿಟಿ ಅಂತ ಅನ್ಕೋರಿ. ಜಸ್ಟ್ ಇದೊಂದು ದೊಡ್ಡದ ಯೂನಿವರ್ಸಿಟಿ. ಸೊ ಇದ್ರೊಳಗೆ ಏನಿದೆ, ಅದು ಕಾಲೇಜ್ ಅಂತ ಅನ್ಕೋರಿ. ಸೊ ಇದೊಂದ ಸ್ಟೂಡೆಂಟ್ ಅಂತ ಹೇಳಿದ. ಸೊ ನೋಡ್ರಿ, ಇನ್ನ ಇದ್ರೊಳಗೆ ಏನಾದ್ರು ಸ್ಟೂಡೆಂಟ್ ಅಂತ ಬಂದಿತ್ತ ಹೇಳ್ರಿ, ಅವಾಗ ಏನಾಗ್ತಿತ್ತು, ಇದು ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಕರೆಕ್ಟ್ ಅಲ್ರಿ. ಸೊ ಬಟ್ ಇಲ್ಲಿ ಏನಾಗೈತೆ ಅಂದ್ರ
ಇದು ಸ್ಟೂಡೆಂಟ್ ಒಂದು ಸಪರೇಟ್ ಮಾಡಿಬಿಟ್ಟಾರ, ಬಟ್ ಯಾವುದೇ ರೀತಿಯಾದಂತ ಯೂನಿವರ್ಸಿಟಿ ಕಾಲೇಜ್ಗೆ ಯಾವುದೇ ರೀತಿಯಾದಂತ ಸ್ಟೂಡೆಂಟ್ ನ ಲಿಂಕ್ ಕೊಟ್ಟಿಲ್ಲ ಅವರು. ಸೊ ಹಾಗಿದ್ದಾಗ ಇದು ಕೂಡ ಆಪ್ಷನ್ ಏನಾಗುತ್ತೆ ಅಂತಂದ್ರೆ ರಾಂಗ್ ಆಗುತ್ತೆ. ಸೊ ಈಗ ನೋಡ್ರಿ ಇದ್ಯಾ ಕರೆಕ್ಟ್ ಆಯ್ತು, ಆಪ್ಷನ್ ನಂಬರ್ ಬಿ ನ ಕರೆಕ್ಟ್ ಇರ್ಬೇಕು ಲಾಸ್ಟ್. ಓಕೆ, ಇದೊಂದೇನ್ರಿ, ಇದು ಯೂನಿವರ್ಸಿಟಿ, ಇದು ಕಾಲೇಜು, ಇದು ಸ್ಟೂಡೆಂಟ್ ಅಂತ. ಓಕೆ, ಇದು ಯೂನಿವರ್ಸಿಟಿ, ಕಾಲೇಜು, ಸ್ಟೂಡೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಯೂನಿವರ್ಸಿಟಿ ಯಾವ್ದು ತಗೋತೀನಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ತಗೊಂಡೆ. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗಿರುವಂತ ಕಾಲೇಜುಗಳ ಒಂದು. ಓಕೆ, ರಾಣಿ ಚೆನ್ನಮ್ಮ, ಈಗ ಫಾರ್ ಎಕ್ಸಾಂಪಲ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಂದೇ ಇಲ್ರಿ, ಈ ಭಾಗ ಏನೈತೆ ಅಲ್ರಿ, ಈ ಭಾಗ ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗ ಇರುವಂತ ಕಾಲೇಜ್ ಹುಡುಗರು ಇದೆಲ್ಲ ಟೋಟಲ್ ಆಗಿ. ಸೊ ಇದ ಭಾಗ ಏನ್ ಬರುತ್ತಂದ್ರ ಇಷ್ಟ ಏನ್ ಭಾಗ ಬಂದೈತಲ್ಲ, ಈ ಯೂನಿವರ್ಸಿಟಿ ಒಳಗೆ ಇರುವಂತ ಬೆಳಗಾವದಾಗ ಇರುವಂತ ಸ್ಟೂಡೆಂಟ್ ಇದು. ಇದೇನೈತ್ರಲ್ಲ ಇದಷ್ಟ ಭಾಗ ಯೂನಿವರ್ಸಿಟಿ ಒಳಗಿರುವಂತ ಕಾಲೇಜ್ಗಳು. ಸೊ ಇದೇನೈತಲ್ರಿ ಬೆಳಗಾವಿ ಯೂನಿವರ್ಸಿಟಿ. ಓಕೆ, ಬೆಳಗಾವಿ ಯೂನಿವರ್ಸಿಟಿ ಕಾಲೇಜು ಸ್ಟೂಡೆಂಟು ಸಮ ಆಗತ್ತ. ಸೊ ಇದು ಉಳಿದು ಏನವಲ್ರಿ ಯೂನಿವರ್ಸಿಟಿ ಓನ್ಲಿ ಬೆಳಗಾವಿ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಅದು ಬಿಟ್ಟು ಕೂಡ KVD ಯೂನಿವರ್ಸಿಟಿ ಇದೆ, ಮೈಸೂರು ಯೂನಿವರ್ಸಿಟಿ ಇದೆ. ಸೊ ಅದು ಬಿಟ್ಟು ರಗಡ್ ಯೂನಿವರ್ಸಿಟಿ ಇದೆ ಅವ್ರ ಮತ್ತೆ, ಕರೆಕ್ಟ್ ರೀ. ಸೊ ಇಲ್ಲ ಇನ್ನು ಇದು ಉಳಿದ ಭಾಗ ಐತ್ರಲ್ಲ ಇದೇನ್ರಿ, ಇದು ಉಳಿದು ಬೇರೆ ಕಡೆ ಕೂಡ ಕಾಲೇಜ್ ಇದಾವ, ಕರೆಕ್ಟ್ ಅಲ್ವಾ. ಸೊ ಬೇರೆ ಕಡೆನೂ ಕೂಡ ಸ್ಟೂಡೆಂಟ್ ಇದಾರ, ನಮ್ ಬೆಳಗಾವದಾಗ ಮಾತ್ರ ಸ್ಟೂಡೆಂಟ್ ಇದಾರ ಇಲ್ಲ, ಮೈಸೂರು, ಬೆಂಗಳೂರು, ಧಾರವಾಡ ಎಲ್ಲ ಕಡೆ ಸ್ಟೂಡೆಂಟ್ ಇದಾರ. ಸೊ ಇದೆಲ್ಲ ಕೂಡ ಏನಾಗುತ್ತೆ, ಅದು ನೆಕ್ಸ್ಟ್ ಪಾರ್ಟ್, ನೆಕ್ಸ್ಟ್ ಸ್ಟೂಡೆಂಟ್, ಇದು ಕಾಲೇಜು, ಇದೇನಂದ್ರೆ ಯೂನಿವರ್ಸಿಟಿ ಆಗುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ಓಕೆ, ಇದೇ ಏನ್ ಸೇವ್ ಮಾಡಿದ್ವಲ್ಲ ಅದ ಟೈಪ್ ಆಗಿದೆ. ಸೊ ಇದನ್ನ ಏನ್ ಮಾಡ್ರಿ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ಬೇಕ್ರಿ. ಓಕೆ, ಇದ್ರದ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಿ, ಕಮೆಂಟ್ ಅನ್ನ ಮಾಡ್ರಿ. ಸೊ ಇದ್ರ ಆನ್ಸರ್ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ಇದು ನೋಡ್ರಿ, ಇನ್ ಈಚ್ ಆಫ್ ದಿ ಫಾಲೋವಿಂಗ್ ಕ್ವಶನ್ ಸೆಲೆಕ್ಟ್ ದ ಫಿಗರ್ ಅಮಂಗ್ the 4 are alternative, which when is placed the blank face of the figure would complete the pattern ಅಂತ ಅಂದ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಮಾರ್ಕ್ ಅಂತ ಕೊಟ್ಟಾರ, ಈ ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಡಯಾಗ್ರಾಮ್ ಯಾವ್ದಂತ ಕೇಳಿದಾರೆ, ಕರೆಕ್ಟ್ ರೀ. ಸೊ ಹೀಗಿದ್ದಾಗ ಇಲ್ಲಿ ನೋಡ್ರಿ, ಇದು 1ನೇ ಭಾಗ, 2, 3 ಪಾಠ ಇದೆ. ಸೊ ಹಾಗಿದ್ರೆ 4ನೇದು ಏನ್ ಬರ್ತೈತಿ ಅಂತ ಕೇಳಿದಾರೆ. ಸೊ ಕರೆಕ್ಟಾ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ನಾವು ಜಸ್ಟ್ ಒಂದ ಲೈನ್ ಅನ್ನ ಫೋಕಸ್ ಮಾಡಿ. ಸೊ ಇಲ್ಲಿಂದ ಇಲ್ಲೊಂದು ಲೈನ್ ಬರುತ್ತೆ ನಮ್ಗೆ, ಇದೊಂದು ಲೈನ್. ಸೊ ಈ ಲೈನ್ ಎಲ್ಲಿ ಬಂದೈತಿ, ಸೊ ಇಲ್ಲಿ ಎಲ್ಲಾ ಕಡೆ ಆಲ್ಮೋಸ್ಟ್ ಆಗಿ ಲೈನ್ ಬಂದವ, ಎಲ್ಲಾ ಕಡೆ ಲೈನ್ಗಳು. ಸೊ ಈ ಡಯಾಗ್ರಾಮ್ ಇವು ಆಪ್ಷನ್ ABCD 4 ಒಂದ್ರೆ ಅದಕ್ಕೆ ಸೂಟ್ ಆಗಬೇಕು, ಅಂತ ಸೂಟ್ ಆಗುವಂತ ಡಯಾಗ್ರಾಮ್ ಯಾವ್ದಾವು ಅಂತ ನೋಡ್ಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಲಿಂಕ್ ಆಗ್ಯಾವ ಎರಡು, ಫಸ್ಟ್ ಒನ್ನ ಸೆಕೆಂಡ್ ಒನ್ನ ಒಂದ ಕಡೆ ಬಂದು ಕೂಡಿದವಿ. ಸೊ ಹಾಗಾದ್ರೆ ಇಲ್ಲಿ ಬಂದು ಕೂಡುವಂತ ಡಿಜಿಟ್ ಯಾವ್ದೈತಿ ನೋಡ್ರಿ. ಸೊ ಇಲ್ಲಿ ಬಂದ್ರ 1ನೇ ಆಪ್ಷನ್ ದಾಗ ಕೂಡೈತಿ, ಬಿಟ್ರೆ ಲಾಸ್ಟ್ D ಆಪ್ಷನ್ ದಾಗ ಕೂಡೈತಿ, ಕರೆಕ್ಟ್ ರೀ, D ಆಪ್ಷನ್ ದಾಗ ಕೂಡೈತಿ. ಸೊ C ದಾಗೂ ಕುಡಿಲ್ಲ, B ದಾಗೂ ಕುಡಿಲ್ಲ, ಹಾಗಿದ್ರೆ B ಮತ್ತು C ಎರಡು ಆನ್ಸರ್ ಇರಕ್ ಸಾಧ್ಯ ಇಲ್ಲ. ಸೊ ಇಲ್ಲಿ ಕೂಡ್ರೆ A ಆಪ್ಷನ್ ಬಿಟ್ರೆ D ಆಪ್ಷನ್ ಮಾತ್ರ, 2 ತರ ಒಂದು. ಕರೆಕ್ಟ್ ಆಗಿ ನೆಕ್ಸ್ಟ್ ಯಾವ್ದು ಪಾಯಿಂಟ್ ಮಾಡ್ಬೇಕೀಗ. ನೆಕ್ಸ್ಟ್ ನೋಡ್ರಿ ಇಲ್ಲಿ. ಸೊ ಹಾಗಿದ್ರೆ A ಮತ್ತು D ದಾಗ ಏನ್ ಡಿಫ್ರೆನ್ಸ್ ಐತಿ. ಸೊ ಇಲ್ಲಿ ಮ್ಯಾಗ ಒಂದ ಲೈನ್ ಬಂದ್ ಕೂಡೈತಿ ನೋಡ್ರಿ, ಈ ಲೈನ್ ಈ ತರ ಯಾವುದೇ ರೀತಿಯಾದಂತ ಲೈನ್ ಇಲ್ಲಿ ಕೂಡಿಲ್ಲ ಈ ಭಾಗ, ಬಟ್ ಇಲ್ಲಿ ಬಂದು ಕೂಡಿದೆ. ಇಲ್ಲಿ ಯಾವುದೇ ರೀತಿಯಾದಂತ ಲೈನ್ ಇಲ್ಲ, ಬಟ್ ಇಲ್ಲಿ ನಾವು ಕೂಡ ಚೆಕ್ ಮಾಡ್ಬೇಕು, ಈ ಯಾವುದೇ ಸೈಡ್ ಅಂತ, ಈ ಸೈಡ್ ಆಗಿರ್ಬೋದು, 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 ಯಾವುದೇ ಲೈನ್ ಬಂದ್ ಕೂಡಿಲ್ಲ. ಬಂದ್ ಯಾವ್ದು ಕೂಡಿಲ್ಲಲ್ಲ, ಅದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ A ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ನೋಡ್ರಿ, ಇಲ್ಲಿ D ದಾಗ ಇಲ್ಲಿ ಬಂದು ಕೂಡಿದೆ ಲೈನ್ಗಳು. ಓಕೆ, ಸೊ ಹಾಗಿದ್ರೆ ಇಲ್ಲಿ ಬರ್ಬೇಕಾಗಿರುವಂತ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ A ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಂದ್ರೆ ಈಗ ಆಲ್ರೆಡಿ ಒಂದು ಬಂದು ಕೂಡಿದೆ, 1 ಸೆಕೆಂಡ್. ಸೊ ಎರಡು ಕಡೆ ಬಂದು ಕೊಡ್ಬೇಕು, ಇಲ್ಲಿ ಒಂದು ಕಡೆ ಕೂಡಿದೆ, 2 ಕಡೆ ಕೂಡಿದೆ. ಸೊ ಸೆಂಟರ್ ಆಗಿ ಇಲ್ಲೊಂದು ಲೈನ್. ಸೊ 1 ಸೆಕೆಂಡ್, ಇದನ್ನ ಇನ್ನೊಂದ್ಸಲ ರಫ್ ಮಾಡಿ ಹೇಳ್ತೀನಿ. ಸೊ ನೋಡ್ರಿ, ಇಲ್ಲಿ 2 ಮೂಲಿಗೆ ಕೊಡ್ಬೇಕು, ಇಲ್ಲಿ 2 ಕಡೆ ಕೂಡೈತಿ, ಇಲ್ಲೂ ಕೂಡ ಕೂಡಿದೆ, ಇದು ಕೂಡ ಕೂಡಿದೆ, ಈಚೆ ಕಡೆ ಬಂದು ಇದು ಕೂಡ ಕೂಡಿದೆ. ನೆಕ್ಸ್ಟ್ ಇದು ಒಂದ ಕಡೆ, ಇಲ್ಲಿ 2 ಕಡೆ ಕೂಡಿದೆ, ಇಲ್ಲಿ ಸಿಂಗಲ್ ಕೂಡಿದೆ. ಸೊ ಇಲ್ಲಿ ಕೂಡ ಸಿಂಗಲ್ ಕೂಡಿದೆ, ಇಲ್ಲಿ ಬಂದು ಒಂದ ಕಡೆ ಕೂಡಿದೆ. ಸೊ ಹಾಗಿದ್ರೆ ನೋಡ್ರಿ, ಇಲ್ಲೂ ಮಾತ್ರ ಸಿಂಗಲ್ ಒಂದ ಕಡೆ ಕೂಡಿದಿರ್ಬೇಕು. ಆಪ್ಷನ್ ನಂಬರ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಪ್ಷನ್ ನಂಬರ್ A, ಬೇರೆದೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಸೊ ಇಲ್ಲೊಂದು ಬಂದು ಕೂಡೈತಿ, ಇಲ್ಲೂ ಬಂದು ಇದು ಕೂಡಬೇಕು. ಸೊ ಇಲ್ಲೊಂದು ಕೂಡೈತಿ, ಇಲ್ಲೊಂದು ಕೂಡೈತಿ ಅಂದ್ರೆ, ಸೊ ಇದನ್ನ ನಾನು ಡಯಾಗ್ರಾಮ್ ಅನ್ನ ಇಲ್ಲಿ ಓದಿ ಈಗ ಅಟ್ಯಾಚ್ಮೆಂಟ್ ಮಾಡತ್ತೇನಂದ್ರ ನನಗೆ ಇಲ್ಲಿ ಒಂದು ಕೂಡಿದ ಡಯಾಗ್ರಾಮ್ ಇರ್ಬೇಕು. ಸೊ ಇಲ್ಲಿ ಬಂದು ಮ್ಯಾಪ್ ಕೂಡುದು ಯಾವ್ದು ಡಯಾಗ್ರಾಮ್ ಅಂದ್ರೆ ಓನ್ಲಿ
ಆಪ್ಷನ್ ನಂಬರ್ ಡಿ ದಾಗ ಮಾತ್ರ. ಡಿ ದಾಗೂ ಕೊಡ್ಬೇಕ್ರಿ, ಈಚೆಗಡೆ ಸೈಡು ಕೂಡ ಬಂದು ಕೊಡಬೇಕು. ಹಾಗಿದ್ರೆ ಎರಡು ಕಡೆ ಕೂಡಿರೋದು ಯಾವ್ದ್ರಿ? ಆಪ್ಷನ್ ನಂಬರ್ ಡಿ. ಸೊ ಹಾಗಿದ್ರೆ ಇದೇ ಏನಾಗುತ್ತೆ? ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಸಾರಿ, ಇದು ಬರಂಗಿಲ್ಲ, ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಎರಡು ಸೈಡ್ ಕೂಡಿದಿರ್ಬೇಕು. ಓಕೆ, ನೆಕ್ಸ್ಟ್ ಒನ್. ಹಾ, ಇದು ನೋಡ್ರಿ. ಇನ್ ದ ಗಿವನ್ ಫಿಗರ್ ವಿಚ್ ನಂಬರ್ ಈಸ್ ರೀಪ್ರೆಸೆಂಟ್ ದ ವೈಟ್ ಗ್ಲಾಸಸ್ ವಿಚ್ ಈಸ್ ನಾಟ್ ಕಪ್ ಅಂತ ಕೇಳ್ಯಾರ. ಸೊ ಏನಿರ್ಬೇಕ್ರಿ? ಈ ಡೈಗ್ರಾಮ್ ಏನ್ ಕೊಟ್ಟಾರಲ್ಲ ಇದ್ರೊಳಗೆ, ಇದು ರೀಪ್ರೆಸೆಂಟೇಷನ್ ದಾಗ ಅದ ವೈಟ್ ಗ್ಲಾಸ್ ಇರಬೇಕು. ಏನಿರ್ಬೇಕ್ರಿ? ವೈಟ್ ಗ್ಲಾಸ್ ಇರಬೇಕು, ಬಟ್ ನಾಟ್ ಕಪ್ ಇರಬಾರ್ದು. ಹಾಗ ಕಪ್ ಇರುವಂತ ಡೈಗ್ರಾಮ್ ಭಾಗ ಯಾವ್ದ್ರಿ? ಟೋಟಲ್ ಆಗಿರುವಂತ ಭಾಗ ಇದು ಕಪ್. ಸೊ ಇದು ಯಾವುದೇ ರೀತಿಯಾದಂತ ಇರಬಾರ್ದು, ಕಪ್ ಇರಬಾರ್ದು ಅಂತ ಹೇಳ್ಯಾರ. ನಾಟ್ ಕಪ್ ಅಂತ ಹೇಳ್ಯಾರ. ಸೊ ಕಪ್ ಇರಬಾರ್ದು. ಇದು ಕಪ್ ಇರಬಾರ್ದು ಅಂದ್ರೆ ವೈಟ್ ಗ್ಲಾಸ್ ಇರಬೇಕು. ವೈಟ್ ಒಳಗಿರ್ಬೇಕು, ಗ್ಲಾಸ್ ದಾಗ ಇರಬೇಕು. ವೈಟ್ ಅಂದ್ರೆ ಯಾವ್ದ್ರಿ? ಇದು. ಗ್ಲಾಸ್ ಅಂದ್ರೆ ಇದು ಟೋಟಲ್ ಭಾಗ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ ಎ 1 ಅಂತ ಕೊಟ್ಟಾರ. 1 ಅಂತೂ ಇಲ್ಲಿ ಇದ್ರೊಳಗೆ ಹೋಗೈತಿ, ಇದು ಆನ್ಸರ್ ಅಲ್ಲ. ಆಪ್ಷನ್ ನಂಬರ್ ಬಿ 6 ಅಂತ ಕೊಟ್ಟಾರ. ನೋಡ್ರಿ, ಇಲ್ಲಿ ವೈಟ್ ಗ್ಲಾಸ್ ದಾಗೂ ಕೂಡ ಇದೆ. ನೆಕ್ಸ್ಟ್ ಈ ತರ ಗ್ಲಾಸ್ ವೈಟ್ ದಾಗೂ ಇದೆ, ಗ್ಲಾಸ್ ದಾಗ ಇದೆ. ಹಾಗಿದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 3 ಅನ್ನೋದು ಅದು ಇಲ್ಲ. 9 ಅನ್ನೋದು ಓನ್ಲಿ ವೈಟ್ ದಾಗ ಮಾತ್ರ ಬರುತ್ತೆ, ಇದು ಕೂಡ ಆನ್ಸರ್ ಆಗಲ್ಲ. ಆಪ್ಷನ್ ನಂಬರ್ ಬಿ ಇಸ್ ದ 6 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಬಿ 6 ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾ, ಓಕೆ, ನೆಕ್ಸ್ಟ್ ಒನ್ ನೋಡ್ರಿ. ಫೈಂಡ್ ದ ಮಿಸ್ಸಿಂಗ್ ಫಿಗರ್ ಅಂತ ಅಂದಾರ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಡೈಗ್ರಾಮ್ ಯಾವ್ದಂತ ನೋಡ್ಬೇಕು ನಾನು. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಒಂದ ಟ್ರಯಾಂಗಲ್ ಕೊಟ್ಟಾರ. ಇವೇನ್ ಕೊಟ್ಟಾರ? ಮೂರು ಸೈಡ್ ರೌಂಡ್ ಶೇಪ್ ಕೊಟ್ಟಾರ. ಕರೆಕ್ಟ್ ರೀ. ಸೊ ಇದಕ್ಕೆ ರಿಲೇಟೆಡ್ ಇರುವಂತದ್ದು ಯಾವ್ದು ಕೊಟ್ಟಾರ? ಚೌಕ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಂದು ಏನೈತ್ರಿ? ಟ್ರಯಾಂಗಲ್ ಐತಿ. ಸೊ ಇದಕ್ಕೆ ರಿಲೇಟೆಡ್ ಏನ್ ಬರ್ಬೇಕು? ಚೌಕ್ ಬಾಕ್ಸ್ ಅಂತೂ ಬರ್ಲೇಬೇಕಲ್ಲ. ಚೌಕ್ ಬಾಕ್ಸ್ ಬರ್ಲೇಬೇಕು. ಇವೆಲ್ಲ ಕಡೆ ಚೌಕ್ ಬಾಕ್ಸ್ ಇದೆ, 4 ಕಡೆ. ಇದು ಆಪ್ಷನ್ ಎ, ಇದು ಆಪ್ಷನ್ ಬಿ, ಇದು ಆಪ್ಷನ್ ಸಿ, ಇದು ಆಪ್ಷನ್ ಡಿ. ಕರೆಕ್ಟಾ? ಸೊ 4 ಕಡೆ ಚೌಕ್ ಬಾಕ್ಸ್ ಇದೆ. ಸೊ ಬಟ್ ಇಲ್ಲಿ ಇದು ಚೌಕ್ ಬಾಕ್ಸ್ ಇದ್ದಿದ್ದು ಏನಾಗೈತಿ? ಕನ್ವರ್ಟ್ ಆಗಿ ಒಳಗಿನ ಸೈಡ್ ಬಂದಿದೆ. 4 ಭಾಗ ಬಂದಿದೆ. ಕರೆಕ್ಟಾ? 4 ಭಾಗ ಒಳಗಿನ ಸೈಡ್ ಬಂದಿದೆ. ಸೊ ಇಲ್ಲಿ ಏನ್ ಮಾಡ್ಯಾನ? ಡೈರೆಕ್ಟ್ ಆಗಿ ಒಳಗಿನ ಭಾಗ ಕೊಟ್ಟಾನ. ಸೊ ನಾವೇನ್ ಮಾಡ್ಬೇಕಂದ್ರೆ ಹೊರಗಿನ ಸೈಡ್ ಚೌಕ್ ಇದ್ದಿದ್ ನೋಡ್ಬೇಕು. ಈಗ ಹೊರಗಿನ ಸೈಡ್ ರೌಂಡ್ ಇದ್ದದ್ದು ಚೌಕಕ್ಕ ಹೊರಗಿನ ಸೈಡ್ ರೌಂಡ್ ಇದ್ದಿದ್ದಿಲ್ಲ. ಆಪ್ಷನ್ ಎ ದಾಗ ಮಾತ್ರ ಇದೆ. ಸೊ ಇಲ್ಲಿ ನೋಡ್ರಿ, ಮೇಲಿನ 2ಕ್ಕೆ ಮಾತ್ರ ಇದೆ. ಸೊ ತಳಗಿನಕ್ಕಿಲ್ಲ. ಸೊ ಅದಕ್ಕಾಗಿ ಇದು ಕೂಡ ಆನ್ಸರ್ ಅಲ್ಲ, ಇದು ಕೂಡ ಆನ್ಸರ್ ಅಲ್ಲ, ಇದು ಕೂಡ ಆನ್ಸರ್ ಅಲ್ಲ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಇದೇನು ಸೇಮ್ ಇದೆ ಡೈಗ್ರಾಮ್ದು ಮಿಸ್ಸಿಂಗ್ ಗ್ಯಾಪ್ ಇತ್ತಲ್ಲ, ಸೊ ಅದೇ ತರ ಇದೆ ಇದು. ಇದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇದನ್ನು ಕೂಡ ಏನ್ ಮಾಡ್ಬೇಕು? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಹಾ, ಓಕೆ, ಇದು ನೋಡ್ರಿ. ಫೈಂಡ್ ದ ನಂಬರ್ಸ್ ಆರ್ ಲೆಟರ್ಸ್ ವರ್ಡ್ಸ್ ಇನ್ ದ ಗಿವನ್ ಆಲ್ಟರ್ನೇಟಿವ್ ಅಂತ. ಸೊ ಇದ್ರೊಳಗ ಡಿಫ್ರೆಂಟ್ ಆಗಿರೋದು ಯಾವ್ದೈತಿ ಅಂತ ಕೇಳಿದ್ರು. ಏನ್ರಿ? ಇದ್ರೊಳಗೆ ಏನಿರ್ಬೇಕು? ಡಿಫ್ರೆಂಟ್ ಆಗಿರೋದು ಇರಬೇಕು. ಹಾಗಿದ್ರೆ ನೋಡ್ರಿ, ಇಲ್ಲಿ ಆಪ್ಷನ್ ಎ ಏನ್ ಕೊಟ್ಟಾರ? 2 ಟ್ರಯಾಂಗಲ್ಸ್ ಗಳನ್ನ ಕೊಟ್ಟಾರ. ಆಪ್ಷನ್ ಬಿ ದಾಗೂ ಕೂಡ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಕೊಟ್ಟಾರ, ಆಪ್ಷನ್ ಡಿ ಅಂತ ಕೊಟ್ಟಾರ. ಸೊ ಫೈಂಡ್ ದ ನಂಬರ್ಸ್ ಆಲ್ಟರ್ನೇಟ್ಸ್ ವರ್ಡ್ಸ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್. ಸೊ ಇಲ್ಲಿ ನಕ್ಷತ್ರ ಆಕಾರದಾಗ ಕೊಟ್ಟಿದ್ದಾರೆ. ನಕ್ಷತ್ರ ಆಕಾರ, ಸ್ಟಾರ್. ಸೊ ಇಲ್ಲಿ ಸ್ಟಾರ್ ರೆಡಿ ಆಗ್ಬೇಕಾದ್ರೆ ನಮಗೆ ಎಷ್ಟು ಸೈಡ್ಸ್ ಬೇಕು ನೋಡ್ರಿ? 1 2 3, ಇದಕ್ಕೆ 3, ಟೋಟಲ್ ಆಗಿ 6 ಬೇಕು. 6 ಲೈನ್ಸ್ ಬೇಕು. ಸೊ ಇದು ರೆಡಿ ಆಗ್ಬೇಕಾದ್ರೆ ಎಷ್ಟು ಬೇಕು? 1 2 3 4 5 6. ಸೊ ಅದೇ ತರ ಈಚೆಗಡೆ ಕೂಡ ಸೇಮ್ ತಗೊಂಡ್ರೆ ನೀವು 1 2 3 4 5 6, ಇಲ್ಲೂ ಕೂಡ ಏನಾಗ್ತಾವ? 6 ನಂಬರ್. ಸೊ ಇದು ಕೂಡ ರೆಡಿ ಆಗ್ಬೇಕಾದ್ರೆ 6 ಬೇಕು. ಬಟ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಬೇಕಾಗ್ತದೆ? 6 + 6 ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ? 12 ಅಂತ ಬರುತ್ತೆ. 12 ಅಂತ. ಸೊ ಇಲ್ಲಿ ಬಟ್ ರೌಂಡ್ದಾಗ ನಾವು ತಗೊಂಡಾಗ ಏನಾಗುತ್ತೆ? ಇವು 2 ಅಟ್ಯಾಚ್ಮೆಂಟ್. ರೌಂಡ್ ಅನ್ನ ತಗೊಂಡಾಗ ಏನಾಗ್ಯಾವ್ರಿ? ಒಂದಕ್ಕೊಂದ ಅಟ್ಯಾಚ್ಮೆಂಟ್ ರೌಂಡ್ ಬಂದಾವ. ಸೊ ಇದೇನು ಕೊಟ್ಟಾರ? ಒಂದ್ರ ಒಳಗ್ ಒಂದು ರೌಂಡ್ ಅನ್ನ ಕೊಟ್ಟಿದ್ದಾರೆ. ಒಂದ್ರೊಳಗ ಒಂದು ರೌಂಡ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಡಿ. ಯಾಕಂದ್ರ ಎಲ್ಲಾ ಕಡೆ 2 ಡೈಗ್ರಾಮ್ ಅನ್ನ ತಗೊಂಡಾರ. ಬಟ್ 2ಕ್ಕೂ ಹೊರಗ ಫಸಲ್ ಹೊಡೆದೈತ್ರಿ. 2ಕ್ಕೂ ಏನಾಗ್ಯಾರ? ಔಟ್ ಸೈಡ್ ಆಗಿದಾವ. ಇಲ್ಲಿ ನೋಡ್ರಿ, ಇದು ಕೂಡ ಏನಾಗೈತಿ? ಔಟ್ ಸೈಡ್ ಬಂದೈತಿ. ಇಲ್ಲಿ ಈ ಡೈಗ್ರಾಮ್ ಫಸ್ಟ್ ಡೈಗ್ರಾಮ್ ಏನಾಗೈತಿ? ಔಟ್ ಸೈಡ್ ಬಂದಾವ. ಬಟ್ ಸೆಕೆಂಡ್ ಆಪ್ಷನ್ ಬಿ ದಾಗೂ ಕೂಡ ಏನಾಗೈತ್ರಿ? ಔಟ್ ಸೈಡ್ ಬಂದೈತಿ. ಆಪ್ಷನ್ ಸಿ ದಾಗ ನೋಡ್ರಿ ಡೈಗ್ರಾಮ್ಗಳು, ಇದು ಕೂಡ ಔಟ್ ಆಗೈತಿ, ಇಲ್ಲಿದು ಕೂಡ ಔಟ್ ಬಂದೈತಿ. ಬಟ್ ಇಲ್ಲಿ ಸೆಕೆಂಡ್ ಡೈಗ್ರಾಮ್ ನನ್ಗೆ ಏನಿಲ್ಲ, ಹೊರಗಡೆ ಬರಕ್ ಯಾವುದೇ ರೀತಿಯಾದಂತ ಅವಕಾಶ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೇ ರೀತಿಯಾದಂತ ಆಪ್ಷನ್ ಇಲ್ಲ. ಒಂದ್ರೊಳಗ ಅಟ್ಯಾಚ್ಮೆಂಟ್ ಆಗೈತಿ. ಬಟ್ ಇವೆಲ್ಲ ಏನಾಗ್ಯಾವ್ರಿ? ಅಟ್ಯಾಚ್ಮೆಂಟ್ ಆಗ್ಯಾವ, ಬಟ್ ಔಟ್ ಸೈಡ್ ಬಂದವು. ಬಟ್ ಇದಕ್ಕೆ ಯಾವುದೇ ರೀತಿಯಾದಂತ ಸೆಕೆಂಡ್ ಡೈಗ್ರಾಮ್ಗ ಹೊರಗಡೆ ಏನೂ ಬರಕ್ ಆಪ್ಷನ್ ಇಲ್ಲ. ಸೊ ಹಾಗಿದ್ರೆ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ನೋಡ್ರಿ,
ಟೋಟಲ್ ಆಗಿ ಎಷ್ಟಂತ 10 ಕ್ವಶನ್ ಆಗ್ಯಾವ ಇವ. ಸೊ ಇನ್ನ ಇಲ್ಲಿಸ್ತನ ಏನು ನಾವು ಕ್ಲಾಸ್ ಹೇಳಿವಲ್ಲ, ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಸೊ ಇನ್ನು ನಿಮ್ಗೆ ಏನಾದರೂ ಮತ್ತು ಇದು ಬಿಟ್ಟು ಏನೋ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಕೂಡ, ಯಾವುದೇ ಎಕ್ಸಾಮ್ ರಿಲೇಟೆಡ್ ಕೂಡ ಡೌಟ್ ಇದ್ರೂ ಕೂಡ ನೀವು ಕಮೆಂಟನ್ನು ಮಾಡ್ಬೋದು. ಸೊ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.